ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅದಕ್ಕಿಂತ ಮುಂಚೆ ಪ್ರಮುಖವಾದ ಮತ್ತೊಂದು ಸುದ್ದಿ ಅಂದ್ರೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು. ಮೊದಲನೇದಾಗಿ ಆ ಸುದ್ದಿಯನ್ನ ನೋಡೋದಾದ್ರೆ 49 ದಿನ ಆಗಿತ್ತು ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ. ಫೈನಲಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಯಾವ ಕಾರಣಕ್ಕೆ? ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು. ಆ ಕಾರಣದ ಬಗ್ಗೆ ಈಗ ಸದ್ದೇ ಇಲ್ಲ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ದರ್ಶನ್ ಮಧ್ಯಂತರ ಜಾಮೀನು ಪಡ್ಕೋತಾರೆ. ಸರ್ಜರಿ ಅನಿವಾರ್ಯ ಅಂತ ಜಾಮೀನು ತಗೊಂಡು ಬಿಜಿಎಸ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ. 49 ದಿನ ಆಯ್ತು. ಆದ್ರೆ ಇಲ್ಲಿ ತನಕ ದರ್ಶನ್ ಸರ್ಜರಿನೇ ಮಾಡಿಸ್ಕೊಂಡಿಲ್ಲ. ಫೈನಲಿ ಸರ್ಜರಿ ಆಗದೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಜರಿ ಮಾಡಿಸ್ಕೊಳ್ಳದೆ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾದ್ರೂ ಯಾಕೆ ಹಾಗಾದ್ರೆ? ಆಪರೇಷನ್ ನೆಪ ಹೇಳಿದ್ರ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆರೋಗ್ಯ ವಿಪರೀತ ಹದಗೆಟ್ಟಿದ್ದು ಸುಳ್ಳ? ಸರ್ಜರಿ ಅನಿವಾರ್ಯ ಅಂತ ಹೇಳಿದ್ರು, ಸುಮ್ಮನಿರೋದು ಯಾಕೆ ಹಾಗಾದ್ರೆ? ಈ ಸರ್ಜರಿ ಅನಿವಾರ್ಯ ಅಂತ ಹೇಳಿದ್ದು ದರ್ಶನ್ನ ಟ್ರೀಟ್ ಮಾಡ್ತಾ ಇದ್ದಂತಹ ಡಾಕ್ಟರ್. ದರ್ಶನ್ಗೆ ಸರ್ಜರಿ ಮಾಡಿಸ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸರ್ಜರಿ ಮಾಡಿಸ್ಬೇಕು ಅಂತ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಇದ್ದಿದ್ದಾಗಿತ್ತು. ಅಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸೋದಕ್ಕೆ ಒಪ್ಕೊಂಡಿಲ್ಲ. ಬೆಂಗಳೂರಿನ ಆಸ್ಪತ್ರೆಯಲ್ಲೇ ತಾನು ಸರ್ಜರಿ ಮಾಡಿಸ್ಕೋಬೇಕು ಅಂತ ಪಟ್ಟು ಹಿಡಿದ್ರು. ಜಾಮೀನು ತಗೊಂಡು ಆಸ್ಪತ್ರೆ ಪಾಲಾದ್ರು. ಆದ್ರೆ ಫೈನಲಿ ಡಿಸ್ಚಾರ್ಜ್ ಆಗಿದ್ದಾರೆ ವಿತೌಟ್ ಸರ್ಜರಿ. ದರ್ಶನ್ ವೈದ್ಯಕೀಯ ವರದಿಗೂ ನಡವಳಿಕೆಗೂ ವ್ಯತ್ಯಾಸ ಇದೆ. ದರ್ಶನ್ಗೆ ತುರ್ತು ಸರ್ಜರಿ ಅಗತ್ಯ ಅಂತ ವಕೀಲರು ಹೇಳಿದ್ರು. ಸರ್ಜರಿ ಕಾರಣ ನೀಡಿ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡ್ಕೋತಾರೆ. ತುರ್ತು ಸರ್ಜರಿ ಆಗಿಲ್ಲ ಅಂದ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗತ್ತೆ ಅಂತ, ಪ್ಯಾರಲಿಸಿಸ್ ಆಗತ್ತೆ ಅಂತ ವಕೀಲರು ಕಾರಣ ಕೊಟ್ಟಿದ್ರು. ಕಾಲಿನ ಸ್ವಾಧೀನವೇ ಕಳ್ಕೊಳ್ಳುವಂತಹ ಆತಂಕ ಕೂಡ ಕೇಳಿದ್ರು. ಕಿಡ್ನಿ ವೈಫಲ್ಯ ಮತ್ತು ಮೂತ್ರ ನಿಯಂತ್ರಣ ಕಳ್ಕೊಳ್ಳುವಂತಹ ಭೀತಿ ಇದೆ. ಹಾಗಾಗಿ ಅವರ ಬೆನ್ನು ನೋವಿನ ಸಮಸ್ಯೆಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಆಗಬೇಕು. ಸರ್ಜರಿಯಿಂದ ಮಾತ್ರ ಸಾಧ್ಯ. ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸಿಲ್ಲ ಅಂತ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬಹುದು, ಮೂತ್ರ ನಿಯಂತ್ರಣ ಕಳ್ಕೊಳ್ಳುವಂತಹ ಭೀತಿ ಇರುತ್ತೆ, ಜೊತೆಗೆ ಪಾರ್ಶ್ವವಾಯು ಆಗಬಹುದು ಅಂತ ಒಂದಷ್ಟು ಕಾರಣಗಳನ್ನ ವಕೀಲರು ಕೊಟ್ಟಿದ್ರು. ಬಿಮ್ಸ್ ವೈದ್ಯರ ವರದಿ ಆಧರಿಸಿ ವಕೀಲರು ವಾದ ಮಾಡಿದ್ರು ಕೋರ್ಟ್ನಲ್ಲಿ. ಅದರ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾರೆ. ಆ ನಂತರ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. 49 ದಿನ ಕಳೀತು. ಹಾಗಾದ್ರೆ ಅನಿವಾರ್ಯ ಸರ್ಜರಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಯ್ತು ಅದು? ನೆಪ ಮಾಡಿದ್ರ? ಹಾಗಾದ್ರೆ ಜಾಮೀನು ಪಡ್ಕೋಬೇಕು, ದರ್ಶನ್ ಜೈಲಿನಿಂದ ಹೊರಗಡೆ ಬರಬೇಕು ಅಂತಲೇ ಈ ತರ ಕಾರಣವನ್ನ ಕೊಟ್ಟು ಜೈಲಿನಿಂದ ಹೊರಗಡೆ ಬಂದ್ರ? ಈಗ ಸರ್ಜರಿನೇ ಮಾಡಿಸಿಲ್ಲ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದರ್ಶನ್ ನಡೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸರ್ಜರಿನೇ ಮಾಡಿಸದೆ 7 ವಾರ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದಾರೆ ದರ್ಶನ್. ಆಸ್ಪತ್ರೆ ಸೇರಿದ ನಂತರವೂ ಸಹ ಒಂದಲ್ಲ ಒಂದು ನೆಪ. ಬಿಪಿ ಫ್ಲಕ್ಚುಯೇಷನ್ ಇದೆ, ಈಗ ಸರ್ಜರಿ ಮಾಡಿಸೋದಕ್ಕಾಗಲ್ಲ. ಸರ್ಜರಿ ಆದ ನಂತರ ಮತ್ತೊಂದಷ್ಟು ಕಾಂಪ್ಲಿಕೇಶನ್ಸ್ ಗಳು ಎದುರಾಗತ್ತೆ. ದರ್ಶನ್ ಒಂದಷ್ಟು ಸಿನಿಮಾ ಒಪ್ಕೊಂಡಿದ್ದಾರೆ, ಆ ಸಿನಿಮಾಗಳಿಗೂ ಕೂಡ ಪ್ರಾಬ್ಲಮ್ ಆಗತ್ತೆ. ಈ ಎಲ್ಲ ಕಾರಣಗಳನ್ನ ಕೊಟ್ಟು ಸರ್ಜರಿಯನ್ನ ಮುಂದೆ ತಳ್ತಾನೆ ಬಂದ್ರು. ಫೈನಲಿ ಲಾಸ್ಟ್ ವೀಕ್ ಸರ್ಜರಿ ಆಗತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಆದ್ರೆ ರೆಗ್ಯುಲರ್ ಬೇಲ್ ಏನಾಗತ್ತೆ ನೋಡ್ಕೊಂಡು ಆಮೇಲೆ ಮುಂದಿನ ನಿರ್ಧಾರ ಅಂತ ದರ್ಶನ್ ಅಂಡ್ ಟೀಮ್ ನಿರ್ಧಾರಕ್ಕೆ ಬಂದಿದ್ರು. ಫೈನಲಿ ರೆಗ್ಯುಲರ್ ಬೇಲ್ ಆಗಿದೆ. ಈಗ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿ ಜೈಲಿನಲ್ಲಿದ್ದಂತಹ ದರ್ಶನ್ ಮಧ್ಯಂತರ ಜಾಮೀನು ತಗೋತಾರೆ, ಬೆಂಗಳೂರಿಗೆ ಬರ್ತಾರೆ, ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. 49 ದಿನ ಕಳೆದಿದೆ, ಇದುವರೆಗೂ ಸರ್ಜರಿ ಆಗಿಲ್ಲ. ಫೈನಲಿ ಈಗ ಮನೆ ಸೇರಿದ್ದಾರೆ. ಹಾಗಾದ್ರೆ ಬಳ್ಳಾರಿ ಜೈಲಿನಲ್ಲಿ ಇದ್ದುಕೊಂಡು ಏನೆಲ್ಲ ನಡವಳಿಕೆಗಳು ಇತ್ತಲ್ಲ ದರ್ಶನ್ದು, ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾ ಇದ್ದಂತೆ ಅವರ ನಡೆದಾಡೋ ರೀತಿ, ನೋವು ಅಂತ ಕೈಯಲ್ಲಿದ್ದ ಬ್ಯಾಗ್ ಅನ್ನ ಕೆಳಗಿಟ್ಟು ಅವ್ರು ನಡ್ಕೋತಾ ಇದ್ದಂತಹ ರೀತಿ, ಇದೆಲ್ಲ ಏನ್ ಕಾರಣ? ಹಾಗಾದ್ರೆ ಸುಮ್ಮನೆ ನೆಪನ? ಈಗ ಬರ್ತಾ ಇರೋ ಅನುಮಾನ ಇದು. ಶ್ವೇತಾ, ಈಗಾಗಲಿದಂತೆ ಇದು ಸಿನಿಮಾ ಮಂದಿ ಆಡಿರ್ತಕ್ಕಂತ ನಾಟಕವ ಅನ್ನೋಂತ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂದ್ರೆ ಬಹುತೇಕ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ 2 ತಿಂಗಳ 1 ದಿನಗಳ ಕಾಲ ಇದ್ರು. ಆದ್ರೆ ಆರಂಭದ 10-15 ದಿನಗಳ ಕಾಲ ನಾರ್ಮಲ್ ಸ್ಟೇಜ್ ಇದ್ದಂತ ದರ್ಶನ್ ಅವರು ಯಾವಾಗ ಬೆನ್ನು ನೋವು ಸ್ಟಾರ್ಟ್ ಆಯ್ತು, ಒಂದೊಂದಾಗಿ
ಬೆನ್ನು ನೋವಂದ್ರು, ಹೊಟ್ಟೆ ನೋವಂದ್ರು, ಕಾಲು ನೋವಾಯ್ತು, ಬೇರೆ ಬೇರೆ ಕಾರಣಗಳಿಂದ ಸರ್ಜರಿ ಮಾಡ್ಲೇಬೇಕಂತ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿ ಮಾಡಿದ್ರು. ಅಂದ್ರೆ ಆ ಜೈಲಿನ ಸಿಬ್ಬಂದಿ, ಜೈಲಿನಲ್ಲಿರ್ತಕ್ಕಂಥ ಆಸ್ಪತ್ರೆ ಸಿಬ್ಬಂದಿ ಚೆಕ್ ಮಾಡಿದ್ರು ಕೂಡ ಬೇರೆ ಬೇರೆ ಸಮಸ್ಯೆ ಹೇಳಿದ್ರು. ತದನಂತರ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡಿದ್ರು. ಅಲ್ಲಿ ಕೂಡ ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಆಯ್ತು. ಇದೆಲ್ಲ ಆದ್ರೂ ಕೂಡ ಕೊನೆಗೆ ಒಂದು ವಕೀಲರ ಕೈ ಒಂದು ರಿಪೋರ್ಟ್ ಆಗುತ್ತೆ. ಇನ್ನೇನು ದರ್ಶನ್ ಅವ್ರಿಗೆ ಸರ್ಜರಿ ಮಾಡದೇ ಇದ್ರೆ ತೀರಾ ನಡೆಯೋದಕ್ಕೆ ಆಗಲ್ಲ, ಕಿಡ್ನಿ ಫೇಲ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆ ಉಲ್ಬಣ ಆಗುತ್ತೆ, ಇನ್ನೇನು ಜೀವನದಲ್ಲಿ ಅವರು ನಟನೆ ಮಾಡೋದಕ್ಕೂ ಕೂಡ ಆಗದೆ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ಕೊಂತ ಬಂದ್ರು. ಇದೇ ಕಾರಣ ಮೇಲೆ ಏನು ಮಧ್ಯಂತರ ಜಾಮೀನನ್ನು ಪಡೆದು ಆಪರೇಷನ್ ಮಾಡಿಸ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡು ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದೆ. ಆದ್ರೆ ಇದೀಗ ದರ್ಶನ್ ಅವರ ಆಟಿಟ್ಯೂಡ್ಸ್ ಅಂದ್ರೆ ಅವರ ನಡವಳಿಕೆಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ನಾಟಕದ ಮಾದರಿಯಲ್ಲಿ ನಡೆದು ಹೋಯ್ತಾ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂತಂದ್ರೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ರು. ಪ್ರತಿ ಬಾರಿ ಕೂಡ ಯಾರಾದ್ರೂ ವಿಸಿಟರ್ಸ್, ಅವರ ಕುಟುಂಬದ ಸದಸ್ಯರು ಜೈಲಿಗೆ ಬಂದವ್ರನ್ನ ಭೇಟಿಯಾಗಿ ಬಂದಾಗ ಅವ್ರು ಮಾಡ್ತಿರ್ತಕ್ಕಂಥ ಆಕ್ಟಿವಿಟೀಸ್ ಅಂದ್ರೆ ಬೊಗ್ಗೋದು, ಏಳೋದು, ಬ್ಯಾಗ್ ಅನ್ನು ಕೆಳಗಿಡೋದು, ಮೇಲೆ ಎತ್ಕೊಳೋದು, ಅದಷ್ಟು ಕೂಡ ಕನಿಷ್ಠ 4-5 ಕೆಜಿ ಭಾರ ಇರ್ತಕ್ಕಂಥ ಬ್ಯಾಗ್ ಅನ್ನು ಕೂಡ ಹೊತ್ಕೊಂಡು ಹೋಗೋದಕ್ಕೆ ಆಗದೆ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಅನ್ನೋಂಥ ಮಾದರಿಯಲ್ಲಿ ಅವರ ನಡೆದುಕೊಂಡು ಹೋಗ್ತಕ್ಕಂಥ ದೃಶ್ಯಗಳು ನಮ್ಗೆ ಲಭ್ಯ ಆಗ್ತಾ ಇದ್ವು. ಅದೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗ್ಲೇಬೇಕು ಅನ್ನೋಂಥ ಮಾತುಗಳು ಕೇಳಿ ಬಂದ್ವು. ಆದ್ರೆ ಯಾವಾಗ ದರ್ಶನ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಆಸ್ಪತ್ರೆ ಶಿಫ್ಟ್ ಆಗ್ತಾರೆ, ತದನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ, ರೆಗ್ಯುಲರ್ ಬೇಲ್ ಸಿಗೋವರೆಗೂ ಕೂಡ ಅವರು ಆಸ್ಪತ್ರೆಯಲ್ಲೇ ಇರ್ತಾರೆ. ಯಾವಾಗ ರೆಗ್ಯುಲರ್ ಬೇಲ್ ಸಿಕ್ಕ ಕೂಡಲೇ ಆಪರೇಷನ್ ಏನ್ ನೀಡಿಲ್ಲ, ಬೇಕೇ ಆಗಿಲ್ಲ ಅನ್ನೋಂಥ ಮಾದರಿಯಲ್ಲಿ ಈಗ ಡಿಸ್ಚಾರ್ಜ್ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾದ್ರೆ ಬಳ್ಳಾರಿಯಲ್ಲಿ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾಟಕವಾಗಿತ್ತ ಅನ್ನೋಂಥ ಅನುಮಾನ ಇದೀಗ ಕಾಡ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಏನು ಜೈಲಿನ ಸಿಬ್ಬಂದಿ ಮೇಲೆ ಒತ್ತಡ ತಂದ್ರ ಅಥವಾ ವೈದ್ಯರ ಮೇಲೆ ಒತ್ತಡ ತಂದ್ರ, ಯಾರ್ದೋ ಎಲ್ಲೋ ಒಂದ್ ಕಡೆ ಕೈವಾಡದಿಂದ ಒತ್ತಡದ ಮೇಲೆ ಎಲ್ಲೋ ಒಂದ್ ಕಡೆ ರಿಪೋರ್ಟ್ ಬೇರೆ ಬೇರೆ ರೀತಿಯಲ್ಲಿ ಕೋರ್ಟ್ಗೆ ಸಬ್ಮಿಟ್ ಆಯ್ತಾ, ಅಥವಾ ವಕೀಲರ ಇಲ್ಲಿ ಏನಾದ್ರು ಬೇರೆ ರೀತಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ಮಂಡನೆ ಮಾಡಿದೆ ಅನ್ನೋಂಥ ಅನುಮಾನ ಇದೀಗ ಕಾಡ್ತಾ ಇದೆ. ಅದೆಲ್ಲದಕ್ಕೂ ಕೂಡ ದರ್ಶನ್ ಅವರ ಈ ಸದ್ಯ ಇರ್ತಕ್ಕಂಥ ಆಕ್ಟಿವಿಟೀಸ್ ನಡೆದು ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾಟಕವ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.